ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಆನ್ ದ ವೇ ಹೋಗ್ತಾ ಇದ್ದೀವಿ. ಬನ್ನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಇವ್ರು ನನ್ನ ಫ್ರೆಂಡು, ನನ್ನ ಮಗಳು, ನಾನು, ಹಾಗೆ ಅವ್ರ ಹಸ್ಬೆಂಡ್ ಕೂಡ, ಮತ್ತು ನಮ್ಮ ಫ್ಯಾಮಿಲಿ. ಇವ್ರು ನಾವು 5 ಜನನೂ ಹೋಗಿದ್ದು ಫ್ರೆಂಡ್ಸ್ ತಿರುಪತಿಗೆ. ಅವ್ರ ಮಗಳು ಮಿಸ್ಸಿಂಗು. ಅದು ಈ ವ್ಯೂಸ್ ಎಲ್ಲ ನೋಡ್ತಾ ಇದ್ದರೆ ನನಗಂದು ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ಅದು ಫಿಲಮ್ಸಲ್ಲೆಲ್ಲ ತೋರಿಸ್ತಾರೆ ಗೊತ್ತಾ, ನೋಡಿರ್ತೀರ ನೀವು ಕೂಡ. ಆ ಥರ ಇತ್ತು ಫ್ರೆಂಡ್ಸ್. ಅದು ಅರ್ಲಿ ಮಾರ್ನಿಂಗೆ ನಾವು ಬಿಟ್ಟಿದ್ದೆ, ಒಂದು 5 o'clock ಬಿಟ್ಟಿದ್ವಿ. ಇದೊಂದು 6:30 ಆ ಥರ. ಸಖತ್ ಅಮೇಝಿಂಗ್ ಆಗಿತ್ತು. ನೀವೇ ನೋಡ್ಬೋದು. ಯಾರಿಗೆಲ್ಲ ಇಷ್ಟ ಈ ಥರ ವ್ಯೂಸ್ ನೋಡೋಕ್ಕಿಂತ ಕಮೆಂಟ್ ಮಾಡಿ. ಇದೊಂದು ನೋಡಿ, ಬೆಟ್ಟದ ಮೇಲೆ ಇದೆ ವ್ಯೂ. ಇಲ್ಲಿರೋದು ಶಿವ ದೇವಸ್ಥಾನ ಅಂತೆ. ಅದ್ರ ಕೆಳಗಡೆ ಫುಲ್ಲು ವಾಟರು. ಎಷ್ಟು ವಾಟರ್ ಅಂದರೆ ನೀವೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಅದರಲ್ಲಿ ಸನ್ರೈಸಿಂಗ್ ಅಂತೂ ಇನ್ನೂ ಚೆನ್ನಾಗಿತ್ತು. ಅದು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ, ಆದ್ದರಿಂದ ಮಾಡಿಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನೀವು ಅನ್ಕೊಬೋದು ಆಲ್ಮೋಸ್ಟ್ ಏನು ಇವರು ವಾಯ್ಸ್ ಓವರೇ ಕೊಡ್ತಾರೆ ಅಂತ. ಯಾಕಂದರೆ ಫ್ರೆಂಡ್ಸ್ ತುಂಬ ಡಿಸ್ಟರ್ಬಿಂಗ್ಸಲ್ಲಿರುತ್ತೆ. ನಮ್ಮ ಮನೆ ಹತ್ರ ಎಲ್ಲ ಹಸು ಕರು ಇದೆ, ಕೋಳಿ ಅವೆಲ್ಲ ನಾಯ್ಸ್ ಮಾಡ್ತಾ ಇರುತ್ತೆ. ನಾನು ವಾಯ್ಸ್ ಓವರ್ ಕೊಡೋದೇ ನಿಮಗೆ ಅರ್ಲಿ ಮಾರ್ನಿಂಗ್, ಇಲ್ಲಾಂದರೆ ನೈಟ್ ಒಂದು 10 o'clock ಆದಮೇಲೆ. ಆದ್ದರಿಂದ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಅದಕ್ಕೋಸ್ಕರ ಇನ್ನೇನು ಹೇಳಬೇಕು, ಏನು ಮಾಡಬೇಕು ಅನ್ನೋದು ಏನಿಲ್ಲ. ಡಿಸ್ಟರ್ಬೆನ್ಸ್ ತುಂಬ ಇರುತ್ತೆ. ಅದ್ರಲ್ಲಿ ನನ್ನ ಮಗಳು ಬೇರೆ ಧೃತಿ ಇರ್ತಾಳಲ್ಲ, ಅವಳು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಈ ವ್ಯೂ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಹಾಗೆ ಟಿಫನ್ ಮಾಡಿಕೊಂಡು ಬರ್ತಾಯಿದ್ವಿ. ಇವಳು ನೋಡಿ, ನಾನು ಬ್ಯಾಗ್ ಎತ್ಕೊಂಡು ಅದನ್ನು ಹೇಳಿಲ್ಲ ಇದನ್ನು ಹೇಳಿಲ್ಲ ಅಂತ ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ಬಟ್ ನಿಜವಾಗ್ಲೂ ನಾನು ಎಲ್ಲಿ ನೋಡಿದ್ರು ಫುಲ್ಲು ರಶ್ ಫ್ರೆಂಡ್ಸ್. ಪಾರ್ಕಿಂಗ್ ಕೂಡ ಜಾಗ ಇಲ್ಲ. ಈ ಪ್ಲೇಸ್ ಬಂದು ಕಾಣಿಪಾಕಂ ಪ್ಲೇಸು. ಇಲ್ಲಿ ಗಣೇಶ ದೇವರು ಇರ್ತಾರೆ. ತುಂಬಾ ಚೆನ್ನಾಗಿತ್ತು. ಹಾಗೆ ರಶ್ ಕೂಡ ಇದ್ದರು ಫ್ರೆಂಡ್ಸ್. ಅದು ನನ್ನ ಮಗಳಂತೂ ಆವಾಗ ಹತ್ಬಿಟ್ಲು. ಫ್ರೆಂಡ್ಸ್, ಇದು ಬಂದು ಗಣೇಶ ಟೆಂಪಲ್ಲು, ಕಾಣಿಪಾಕಂ ಅಂತ ಟೆಂಪಲ್ ಇದು. ಇದೆಲ್ಲ ಫುಲ್ಲು ಕ್ಯೂ ಫ್ರೆಂಡ್ಸ್. ದರ್ಶನ ಆಯಿತು. ಒಳಗಡೆ ಫೋನ್ ಬಿಡಲ್ಲ, ಆದ್ದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಇದು ಟೆಂಪಲ್ ಫ್ರೆಂಡ್ಸ್, ನೋಡ್ಬೋದು ನೀವು. ಶ್ರೀ ಕಾಣಿಪಾಕಂ ನಮೋ. ಹಾಗೆ ಇಲ್ಲಿ ಬಂದು ಗಣೇಶ ಸ್ಟ್ಯಾಚು ಇದೆ. ಫುಲ್ಲು ವಾಟರು. ನೈಟ್ ಟೈಮ್ ಲೈಟಿಂಗ್ ಬರುತ್ತಂತೆ. ಅಲ್ಲೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕಾಲು ತೊಳ್ಕೊಂಡು ಏನಾದರೂ ಅಂದ್ಕೊಂಡು ಮಕ್ಕೊಬೇಕಂತೆ ಫ್ರೆಂಡ್ಸ್. ಅದು ನೆರವೇರುತ್ತಂತೆ. ಒಳಗಡೆ ಬಂದು ಈ ಥರ ಇದೆ. ಒಳಗಡೆ ಎಲ್ಲ ಫೋನಲ್ಲೋ ಇಲ್ಲ. ನನ್ನ ಮಗಳಂತೂ ನೀರಲ್ಲಿ ಆಡಬೇಕು ಬಿಟ್ಬಿಡಿ ಅಂತ ಎಲ್ಲಿ ಮುಂದೆ ಹೋಗ್ತಾರೆ ಅಂತ ಭಯ. ಆದರೂ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಮಕ್ಕಳು ಎಷ್ಟು ಆಟ ಆಡಿಸಿದ್ರು ಸಾಲದು ನೀರಲ್ಲಿ. ಮತ್ತು ಏನಂದರೆ ಅಲ್ಲಿ ಫುಲ್ಲು ಬಿಸಿಲು ಫ್ರೆಂಡ್ಸ್. ಕಾಲು ಕೂಡ ಇಕ್ಕೋಕ್ಕಾಗಲ್ಲ, ಆ ಥರ ಇದೆ. ಸುಡ್ತಾಯಿತ್ತು. ಹಾಗೆ ಲಡ್ಡು ಕೊಟ್ಟಿದ್ದರು, ಅಭಿಷೇಕ ಲಡ್ಡು. ತುಂಬ ಟೇಸ್ಟಿಯಾಗಿತ್ತು. ಪ್ಲೇಸ್ ಬಂದು ಸೆಕೆಂಡ್ನೇ ಪ್ಲೇಸ್ ಫ್ರೆಂಡ್. ಇದು ಅರ್ಧಗಿರಿ ಅಂತಲೂ ಕರೀತಾರೆ, ಅರಕೊಂಡ ಅಂತಲೂ ಕರೀತಾರೆ. ಏನಕ್ಕೆ ಕರೀತಾರೆ ಅಂದರೆ, ಕೊಂಡ ಅಂತ ಏನಕ್ಕೆ ಹೆಸರು ಬಂತಂದರೆ, ಆಂಜನೇಯ ಸ್ವಾಮಿ ಆಗ ಬೆಟ್ಟ ಎತ್ಕೊಂಡ್ಬರ್ತಾ ಇದ್ರಲ್ಲ, ಆಗ ಅರ್ಧ ಕೊಂಡ ಇದ್ದೋಗಿತ್ತಂತೆ. ಅದಕ್ಕೆ ಅರಕೊಂಡ ಅಂತ ಇಕ್ಕಿದಾರಂತೆ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ದೇವಸ್ಥಾನ. ಈ ಪ್ಲೇಸಲ್ಲಂತೂ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ಇರೋದು ದೇವಸ್ಥಾನದಲ್ಲಿ. ಎಷ್ಟು ಕೋತಿಗಳಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ, ಭಯನೇ ಇಲ್ಲ. ಹಾಗೆ ಬರ್ತವೆ ಮೇಲೇ. ಅದು ಪ್ರಸಾದ ಫ್ಲೋರಿಗೆ ಕೊಟ್ಟಿದ್ದರು, ಅಂದರೆ ಪ್ಯಾಕೆಟಲ್ಲಿ. ಆ ಪ್ಯಾಕ್ ಬಂದು 10 rupees. ತೊಗೊಂಡು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ. ಅಲ್ಲಿ ಚೇರ್ ಮೇಲೆ ಇಕ್ಕಿದ ತಕ್ಷಣ ಪಟಕ್ ಅಂತ ಕಿತ್ಕೊಂಡು ಹೋಯಿತು. ಅದು ನಾವೇನು ಮಾಡಿಲ್ಲ. ಬಟ್ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಎಷ್ಟು ಕೋತಿಗಳಂದರೆ ಹೇಳೋಕ್ಕಾಗಲ್ಲ. ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಷ್ಟಾಯಿತು ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿ. ಹಾಗೆ ಈ ವಾಟರ್ ಬಂದು ಏನಂದರೆ, ಈ ವಾಟರಲ್ಲಿ ಯಾರಾದರೂ ಇವಾಗ ಮದುವೆ ಆಗಬೇಕು ಅನ್ನೋರು, ಇಲ್ಲಾಂದರೆ ಮಕ್ಕಳಾಗಬೇಕು ಆ ಥರ ಅನ್ನೋರು ಈ ವಾಟರ್ ಕುಡಿದ್ರೆ ಆಗುತ್ತಂತೆ. ಅದು ಸತ್ಯ ಕೂಡ, ಪ್ರೂಫ್ ಕೂಡ ಆಗಿದೆ ಅಂತೆ ಫ್ರೆಂಡ್ಸ್. ಈ ಥರ ಸ್ಟ್ಯಾಚ್ಯೂನೂ ಇದೆ ಈಚೆ ಕಡೆ, ನೀವು ನೋಡ್ತಾ ಇರ್ಬೋದು. ಈ ವಾಟರ್ ನಾವು ಕೂಡ ಕುಡಿದ್ರಿ. ಅಂದರೆ ಅದು ಅಲ್ಲಿ ಕುಡಿಯೋಂಗಿಲ್ಲ, ಟ್ಯಾಪ್ ಕೊಟ್ಟಿರ್ತಾರೆ. ಇವಾಗ ನೀವು ನೋಡ್ತಾ ಇರ್ಬೋದಲ್ಲ, ನಮ್ಮನ್ನ ಕುಡಿತಾ ಇದ್ದಾರೆ. ಸಪ್ರೇಟ್ ಟ್ಯಾಪು, ಅಲ್ಲಿ ಹೋಗ್ಬಿಟ್ಟು ಕುಡಿಬೋದು. ಸೇಮ್ ಸಿಕ್ಕಾಬಟ್ಟೆ ಪ್ಯೂರಿಫೈ ಆಗೇ ಇರುತ್ತೆ. ಗ್ರೀನ್ ಆ ಥರ ಏನೂ ಇಲ್ಲ. ಟೇಸ್ಟಿಯಾಗೂ ಇರುತ್ತೆ. ನಾವು ಅಂದ್ಕೊಂಡಿದ್ದು ನೆರವೇರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ನನ್ನ ಹಸ್ಬೆಂಡ್ ಕೂಡ ಕುಡಿತಾ ಇದ್ದಾರೆ, ನಾನು ಕುಡಿತೇನೆ. ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾರು ಕ್ಯಾಪ್ಚರ್ ಮಾಡೋರು ಇರಲಿಲ್ಲ. ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಲ್ಲ ಫ್ರೆಂಡ್ಸ್. ನೀವು ತಿರುಪತಿಗೆ ಹೋಗೋ ರೋಡಲ್ಲಿ ಆಲ್ಮೋಸ್ಟ್ ಇವೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು, ನಿಮಗೆ ಫ್ರೀ ಇದ್ದರೆ. ಫ್ರೆಂಡ್ಸ್,
ಕುಡಿಯೋಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿದೆ. ಆಲ್ರೆಡಿ 6 o'clock ಆಗಿದೆ. ನೆಕ್ಸ್ಟ್ ಲಕ್ಷ್ಮಿ ಅಂತ ಇದೆ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಡೋಂಟ್ ಮೈಂಡ್. ರೋಡಲ್ಲಿ ತುಂಬ ಸೌಂಡ್ ಆಗ್ತಾ ಇದೆ. ಹಾಗೆ ಆನ್ ದ ವೇ ಸನ್ಸೆಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದಾಗಿಲ್ಲ. ಆಮೇಲೆ ಗೋಲ್ಡನ್ ಟೆಂಪಲ್ಗೆ, ಲಕ್ಷ್ಮೀ ಟೆಂಪಲ್ಗೆ ಬರಬೇಕು ಅಂದ್ಬಿಟ್ಟು ಬಂದ್ವಿ. ಗೋಲ್ಡನ್ ಟೆಂಪಲ್ ಆಲ್ರೆಡಿ ನಾವು ರೀಚ್ ಆಗಿ ನೀವೇ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆದರೆ ಬೇಗನೆ ದರ್ಶನ ಆಯಿತು ಫ್ರೆಂಡ್ಸ್. ಯಾರೆಲ್ಲ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ರೆ ಕಮೆಂಟ್ ಮಾಡಿ. ಹಾಗೆ ಅಮ್ಮನವ್ರಿಗಂತೂ ಸಖತ್ತಾಗಿ ಅಲಂಕಾರ ಮಾಡಿದರು. ಅದು ನಾವು ಗುರುವಾರ ಹೋಗಿದ್ದಿದ್ದು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಇದು ಬ್ಯೂಟಿಫುಲ್ ಆಗಿ ಕಾಣಿಸ್ತು ಫ್ರೆಂಡ್ಸ್, ನೀವೇ ನೋಡ್ಬೋದು. ಅಲ್ಲಿ ನಾವು ಫೋಟೋಸ್ ಕೂಡ ಇಟ್ಕೊಂಡ್ವಿ ಆಮೇಲೆ ದರ್ಶನ ಎಲ್ಲ ಆದಮೇಲೆ. ಹಾಗೆ ಇಲ್ಲಿ ಮರಕ್ಕೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ನೀವೇ ನೋಡ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದು ಪಾರ್ಟ್ 1 ಆಗಿರುತ್ತೆ ಫ್ರೆಂಡ್ಸ್.